ಈಗ ಸುದ್ದಿ ಸುದ್ದಿ ಮುದ್ರಾ. ಇವತ್ತು ನಾವು ತಿಳ್ಕೊಳ್ಳೋದೇನು? ಸುದ್ದಿ ಮುದ್ರಾ. ಸುದ್ದಿ ಮುದ್ರಾ ಹೇಗೆ ಮಾಡಬೇಕು ನೋಡ್ಕೊಳ್ಳಿ. ಇಲ್ಲಿ ಈಗ ಈ ರೀತಿಯಲ್ಲಿ ಆಗತ್ತೆ. ಇಲ್ಲಿ ಇದೆಲ್ಲ ಈಗ ಇದರ ಸರಸರ ಮುದ್ರಾ ಮಾಡಿದೀವಲ್ಲ, ಮಾಡಿದ ಮೇಲೆ ಈ ಉಂಗರ ಬೆರಳು ಈ ಈ ಈ ಪ್ರದೇಶದಲ್ಲಿ ಇದು ಟಚ್ ಮಾಡ್ಬೇಕು. ಹೀಗೆ ನೋಡ್ಕೊಳ್ಳಿ. ಇದು ಇಲ್ಲಿ ಒಂದು ಪಾಯಿಂಟ್ ಇದೆ, ಮರ್ಮ ಪಾಯಿಂಟ್ ಇದೆ ಅಲ್ಲಿ. ಆಯ್ತಾ? ಈ ಮರ್ಮ ಪಾಯಿಂಟು, ಅಲ್ಲಿ ಮರ್ಮ ಪಾಯಿಂಟ್ ಒಂದು ಸಿಗತ್ತೆ, ಆಕ್ಯುಪ್ರೆಷರ್ ಮರ್ಮ ಪಾಯಿಂಟ್. ಅಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅದು, ನೋಡ್ಕೊಳ್ಳಿ. ಸರಸರ ಮುದ್ರ ಮಾಡಬೇಕು. ಮಾಡಿದ ಮೇಲೆ ಈ ಉಂಗರ ಬೆರಳು ಈ ಮೊದಲನೇ ಭಾಗ ಸೈಡಿಂದ ಟಚ್ ಮಾಡ್ಕೊಳ್ಳಿ. ಸೈಡಿಂದ ಟಚ್ ಮಾಡ್ಕೊಳ್ಳಿ. ಹೀಗೆ ಇಟ್ಕೊಳ್ಳಿ. ಹೀಗೆ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದು ಸುದ್ದಿ ಮುದ್ರ. ಸುದ್ದಿ ಮುದ್ರ ಏನ್ ಮಾಡುತ್ತೆ? ಎಲ್ಲ ದೇಹವನ್ನು ಶುದ್ಧಿ ಮಾಡುತ್ತೆ. ಆಯ್ತಾ? ದೇಹವನ್ನು ಶುದ್ಧಿ ಮಾಡೋದು ಅಂದ್ರೆ ಏನು? ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅನ್ನು ಶುದ್ಧಿ ಮಾಡೋದು, ಎಲ್ಲ ವಿಷ ಪದಾರ್ಥಗಳನ್ನು ತೊಲಗಿಸೋದು ಅಲ್ವಾ? ಅದೇ ಶುದ್ಧಿ ಅಂದ್ರೆ. ಸೊ ನಾವು ಈಗಾಗಲೇ ತುಂಬಾ ವಿಷಯಗಳು ಡಿಟಾಕ್ಸಿಫಿಕೇಶನ್, ನಿರ್ವಿಷೀಕರಣ ಬಗ್ಗೆ ತಿಳ್ಕೊಂಡಿದ್ವಿ. ನಿರ್ವಿಷೀಕರಣ, ಶುದ್ಧೀಕರಣ ಅಲ್ವಾ? ಈ ಶುದ್ಧೀಕರಣ ಅನ್ನೋದು ವಿಶಿಷ್ಟವಾಗಿ ಈ ಮುದ್ರದಿಂದ ನಾವು ಮಾಡ್ಕೋಬಹುದು. ದೇಹದಲ್ಲಿ ಇರುವಂತಹ ಎಲ್ಲಾ ಟಾಕ್ಸಿನ್ಸ್ ಅನ್ನು ತೊಲಗಿಸ್ಕೋಬಹುದು. ಈ ಮುದ್ರ ನೀವು ಉಪವಾಸ ಮಾಡುವಾಗ ಮಾಡಿಕೊಂಡ್ರೆ ಅದ್ಭುತ ಫಲಿತಗಳು ಸಿಗತ್ತೆ. ಉಪವಾಸ ಮಾಡೋದು ಹೇಗೆ? ಉಪವಾಸ ಮಾಡೋದು ಯಾಕೆ? ಉಪವಾಸ ಮಾಡೋದು ಹೇಗೆ ಅಂತ ಗೊತ್ತು. ಉಪವಾಸ ಮಾಡೋದು ಯಾಕೆ ಅಂದ್ರೆ ನಿರ್ವಿಷೀಕರಣ, ಶುದ್ಧೀಕರಣ ಅಲ್ವಾ? ನಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿ ಈಗಾಗಲೇ ಸಂಗ್ರಹಣ ಆಗಿರುವಂತ ವ್ಯರ್ಥ ಪದಾರ್ಥಗಳು, ವಿಷ ಪದಾರ್ಥಗಳು, ಟಾಕ್ಸಿನ್ಸ್ ಏನಿದೆಯೋ ಅದನ್ನು ತೊಲಗಿಸ್ಕೊಂಡಕ್ಕೆ ನಾವು ಮಾಡುವಂತ ಒಂದು ಅದ್ಭುತವಾದ ಪದ್ಧತಿ, ಅದೇ ನಿರ್ವಿಷೀಕರಣ ಪದ್ಧತಿ, ಅದೇ ಉಪವಾಸ, ಫಾಸ್ಟಿಂಗ್. ಈ ಫಾಸ್ಟಿಂಗ್ ಅನ್ನೋದು ಮಾಡುವಾಗ ಈ ಮುದ್ರ ಮಾಡಿದ್ರೆ ಮಿತ್ರರೇ ನಿಮ್ಗೆ ಹೆಚ್ಚು ಫಲಿತಗಳು ಸಿಗತ್ತೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ಮುದ್ರವನ್ನು ಫಾಸ್ಟಿಂಗ್ ಡೇ ಅಲ್ಲಿ ಇದು ಆದಷ್ಟು ಹೆಚ್ಚು ಸಮಯದಕ್ಕೂ ನೀವು ಕೊಡಬೇಕು ಅಂತ ಇದು ಒಂದು ಸೂಚನೆ. ಓಕೆ. ಆಮೇಲೆ ಈಗಾಗಲೇ ಹೇಳಿದ ಪ್ರಕಾರ ದೇಹದಲ್ಲಿರುವಂತ ಎಲ್ಲ ಟಾಕ್ಸಿಕ್ ಮೆಟೀರಿಯಲ್ನು, ಎಲ್ಲ ಟಾಕ್ಸಿಕ್ ಪದಾರ್ಥಗಳನ್ನು ವೇಗವಂತವಾಗಿ ಆಚೆ ಕಡೆ ಕಲ್ಸ್ಕೊಳ್ಳುವಂತ ವ್ಯವಹಾರ ಈ ಮುದ್ರ ಮಾಡಿಕೊಡ್ತದೆ. ಅದನ್ನು ಬಹಳ ಇಂಪಾರ್ಟೆಂಟ್. ಆಮೇಲೆ ದೇಹದಲ್ಲಿ ಫುಲ್ ರೀಸೈಕ್ಲಿಂಗ್ ಆಗತ್ತೆ. ರೀಸೈಕ್ಲಿಂಗ್ ಅಂದ್ರೆ ಏನು? ನಮ್ಮಲ್ಲಿರುವಂತ ವ್ಯರ್ಥವನ್ನು ಆಚೆ ಕಡೆ ಕಲಿಸೋದು. ಸೊ ಪ್ರಧಾನವಾಗಿ ಅದೇ ರೀಸೈಕ್ಲಿಂಗ್ ಅಂತ ಕರಿತೀವಿ. ಸೊ ಬಾಡಿಯಲ್ಲಿ ರೀಸೈಕ್ಲಿಂಗ್ ಚೆನ್ನಾಗಾಗತ್ತೆ. ಆಮೇಲೆ ಇನ್ನೊಂದು ಏನ್ ಮಾಡುತ್ತಂದ್ರೆ, ನಮ್ಮ ದೇಹದಲ್ಲಿರುವಂತ ಈ ಕರ್ಲು ಅಂದ್ರೆ ದೊಡ್ಡ ಕರ್ಲು, ಸಣ್ಣ ಕರ್ಲು, ಈ ಸಂಬಂಧಿತ ಯಾವುದೇ ವ್ಯಾಧಿಗಳಿದ್ರೆ, ಯಾವುದೇ ತೊಂದರೆಗಳಿದ್ರೆ ಅದರಿಂದ ಆದಷ್ಟು ನಮಗೆ ಬೇಗವಂತವಾಗಿ ರಿಲೀಫ್ ಸಿಗತ್ತೆ. ಅರ್ಥ ಆಯ್ತಾ? ಬೇಗವಂತವಾಗಿ ರಿಲೀಫ್ ಸಿಗತ್ತೆ. ಅದಕ್ಕೋಸ್ಕರ ಈ ಮುದ್ರವನ್ನು ಏನಂತ ಕರಿತೀವಿ ನಾವು? ಸುದ್ದಿ ಮುದ್ರವನ್ನು 20 ನಿಮಿಷ ಕಾಲ ಕನಿಷ್ಠ ಪಕ್ಷ ನೀವು ಒಂದು ಸರಿ ಪ್ರಾಕ್ಟೀಸ್ ಮಾಡಿದ್ರೆ, ಸೊ ಉಪವಾಸ ದಿವಸ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 20 ನಿಮಿಷ, 30 ನಿಮಿಷ ಒಂದೊಂದು ಸರಿ ಒಂದೊಂದು ಬರಿ. ಸೊ 20-30 ನಿಮಿಷ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಅದು ಉಪವಾಸ ದಿವಸ ಪ್ರಾಕ್ಟೀಸ್ ಮಾಡಿದರೆ ಇದರಿಂದ ನಿಮಗೆ ಅದ್ಭುತವಾದ ಫಲಿತಗಳು ಸಿಗತ್ತಂತ ತಿಳ್ಕೋಬೇಕಾಗಿದೆ. ಇದು ಸುದ್ದಿ ಮುದ್ರಾ ಅನ್ನೋದು ಸೊ ವಿಶೇಷವಾದ ಮುದ್ರಾ ಸ್ನೇಹಿತರೆ. ಸೊ ಇಲ್ಲಿ ಟಚ್ ಮಾಡುವಾಗ ನಿಮಗೆ ಒಂದು ಪಲ್ಸ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನೀವು ಇಲ್ಲಿ ಹಾಗೆ ಟಚ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಅಲ್ಲಿ ಪಲ್ಸ್ ನಿಮ್ಗೆ ಒಂಥರ ಟಿಕ್ 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 ಅಂತ ಪಲ್ಸ್ ಬರ್ತಾ ಇರ್ತದೆ. ಅದು ನಿಧಾನವಾಗಿ ನಿಮ್ಗೆ ಅಬ್ಸರ್ವ್ ಮಾಡ್ಬೋದು ನೀವು ಈ ತರ ಇಟ್ಕೊಂಡ್ರೆ. ಅರ್ಥ ಆಯ್ತಾ? ಸೊ ಇದು ಬಹಳ ಅದ್ಭುತವಾದ ಮುದ್ರಾ. ಸೊ ದಯವಿಟ್ಟು ಇದೆಲ್ಲರೂ ಪ್ರಾಕ್ಟೀಸ್ ಮಾಡಿ, ಎಲ್ಲರಿಗೂ ಮತ್ತೆ ಶೇರ್ ಮಾಡಿ, ಟೀಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಮಗ್ರ ಜೀವನ ಶೈಲಿ ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ.